ಪ್ರೀತಿಯ ವಿದ್ಯಾರ್ಥಿಗಳೇ, ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಪಾಠದ ಭಾಗ 1 ಮತ್ತು ಭಾಗ 2ರಲ್ಲಿನ ಕೆಲವು ಚಿತ್ರಣಗಳನ್ನು ನಾವು ಈ ಭಾಗ 3 ವಿಡಿಯೋದಲ್ಲಿ ಕೆಲವು PPTಗಳ ಮೂಲಕ ಮುಖ್ಯಾಂಶಗಳನ್ನು ವೀಕ್ಷಿಸೋಣ. ಮೊದಲಿಗೆ ವಿದ್ಯಾರ್ಥಿಗಳೇ, ಸೂಕ್ಷ್ಮ ಜೀವಿಗಳು ಎಂದರೇನು? ನಮ್ಮ ಸುತ್ತಲೂ ಇರುವ ಬರಿಗಣ್ಣಿನಿಂದ ಕಾಣಲು ಸಾಧ್ಯವಾಗದಿರುವ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಎಂದು ಕರೆಯುತ್ತೇವೆ. ಸೂಕ್ಷ್ಮ ಜೀವಿಗಳನ್ನು ವೀಕ್ಷಿಸಲು ಸೂಕ್ಷ್ಮದರ್ಶಕ ಯಂತ್ರವನ್ನು ಬಳಸ್ತೀವಿ. ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ಸೂಕ್ಷ್ಮ ದರ್ಶಕದ ಯಂತ್ರದಿಂದ ವೀಕ್ಷಿಸ್ತಾ ಹೋಗ್ತೀವಿ. ಅಂದರೆ ಬರಿಗಣ್ಣಿಗೆ ಕಾಣದ ಜೀವಿಗಳು ಅಥವಾ ವಸ್ತುಗಳನ್ನು ನೋಡಲು ಬಳಸುವ ಸಾಧನವೇ ಸೂಕ್ಷ್ಮದರ್ಶಕ ಯಂತ್ರ. ಇದರ ಸಹಾಯದಿಂದ ಸೂಕ್ಷ್ಮ ಜೀವಿಗಳು ಅತ್ಯಂತ ಸಣ್ಣ ಕಣಗಳನ್ನು ನಾವು ವೀಕ್ಷಿಸಬಹುದು. ವಿದ್ಯಾರ್ಥಿಗಳೇ, ಈ ಸೂಕ್ಷ್ಮದರ್ಶಕ ಯಂತ್ರದಿಂದ ನಾವು ಕೆಲವು ಕಣಗಳನ್ನು, ಕೆಲವು ಸಸ್ಯ ಅಥವಾ ಪ್ರಾಣಿ ಜೀವಕೋಶಗಳನ್ನು ಮತ್ತು ಅತ್ಯಂತ ಸೂಕ್ಷ್ಮ ವೈರಸ್ಗಳನ್ನು ನಾವು ವೀಕ್ಷಿಸಲಿಕ್ಕೆ ಸಾಧ್ಯ. ವಿದ್ಯಾರ್ಥಿಗಳೇ, ವಿವಿಧ ರೀತಿಯ ಸೂಕ್ಷ್ಮದರ್ಶಕಗಳು ಕಂಡುಬರುತ್ತವೆ. ಮೊದಲನೆಯ ಚಿತ್ರಣದಲ್ಲಿ ನೀವು ವೀಕ್ಷಿಸ್ತಾ ಇರುವಂಥದ್ದು ಸಂಯುಕ್ತ ಸೂಕ್ಷ್ಮದರ್ಶಕ. ಎರಡನೆಯದಲ್ಲಿ ಚಿತ್ರಣದಲ್ಲಿ ನೀವು ವೀಕ್ಷಿಸ್ತಾ ಇರುವಂಥದ್ದು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ. ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಲು ಸಾಧ್ಯವಾಗದೇ ಇರುವಂತಹ ಅತ್ಯಂತ ಚಿಕ್ಕ ಕಣಗಳನ್ನು ನಾವು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸ್ತೀವಿ. ವಿದ್ಯಾರ್ಥಿಗಳೇ, ಸೂಕ್ಷ್ಮದರ್ಶಕವನ್ನು ಆವಿಷ್ಕರಿಸಲು ಸಹಕರಿಸಿದಂತಹ ಇಬ್ಬರು ವಿಜ್ಞಾನಿಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ರಾಬರ್ಟ್ ಹುಕ್. ರಾಬರ್ಟ್ ಹುಕ್ ಒಬ್ಬ ಆಂಗ್ಲ ನಿಸರ್ಗ ತಜ್ಞ, ನ್ಯಾಚುರಲಿಸ್ಟ್. ರಾಬರ್ಟ್ ಹುಕ್ ತಾನು ಕತ್ತರಿಸಿದ ಬೆಂಡಿನ ಚೂರುಗಳನ್ನು ತಾನು ತಯಾರಿಸಿದಂತಹ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಇಟ್ಟು ಅದನ್ನು ವೀಕ್ಷಣೆ ಮಾಡಿದಾಗ ಅವನಿಗೆ ಈ ರೀತಿಯ ರಚನೆ ಕಂಡುಬರುತ್ತೆ. ಹಾಗಾಗಿ ಇವುಗಳನ್ನು ರಾಬರ್ಟ್ ಹುಕ್ ಅದನ್ನು ಸೆಲ್ ಎಂದು ಕರೆಯುತ್ತಾನೆ, ಅಂದರೆ ಚಿಕ್ಕ ಕೋಣೆಗಳು ಅಂತ. ತಾನು ವೀಕ್ಷಿಸಿದಂತಹ ಈ ಎಲ್ಲ ಮಾಹಿತಿಗಳನ್ನು ರಾಬರ್ಟ್ ಹುಕ್ ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕದಲ್ಲಿ ಅದನ್ನು ದಾಖಲಿಸಿರ್ತಾನೆ. ಸೂಕ್ಷ್ಮದರ್ಶಕ ಯಂತ್ರದ ತಯಾರಿಕೆಗೆ ಸಹಕರಿಸಿದಂತಹ ಮತ್ತೊಬ್ಬ ವಿಜ್ಞಾನಿ ಆಂಟನಿ ವಾನ್ ಲೆವೆನ್ಹಾಕ್. ಈತ ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದದೇ ಇದ್ದರೂ ಸಹ ಬಟ್ಟೆ ವ್ಯಾಪಾರಿಯ ಉದ್ಯೋಗವನ್ನು ಮಾಡ್ತಾ ಇರ್ತಾನೆ. ಬಟ್ಟೆ ವ್ಯಾಪಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಈತ ಬಟ್ಟೆಯ ಕಣಗಳನ್ನು, ಬಟ್ಟೆಯ ನೂಲುಗಳನ್ನು, ಎಳೆಗಳನ್ನು ತಾನು ರಚಿಸಿದಂತಹ ಸೂಕ್ಷ್ಮದರ್ಶಕದ ಸಹಾಯದಿಂದ ಅದನ್ನು ವೀಕ್ಷಿಸ್ತಾ ಇರ್ತಾನೆ. ಅಲ್ಲದೆ ಕೆಲವು ಸೂಕ್ಷ್ಮಾಣು ಜೀವಿಗಳನ್ನು ಸಹ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ವೀಕ್ಷಿಸಿ ಅವುಗಳ ಚಿತ್ರಣವನ್ನು ಈ ರೀತಿಯಲ್ಲಿ ಅದನ್ನು ದಾಖಲಿಸಿಟ್ಟಿರ್ತಾನೆ. ಯಾರು? ಆಂಟನಿ ವಾನ್ ಲೆವೆನ್ಹಾಕ್. ಸೂಕ್ಷ್ಮದರ್ಶಕದ ಇತಿಹಾಸ ಮತ್ತು ವಿಜ್ಞಾನಿಗಳ ಕೊಡುಗೆಗಳನ್ನು ನೋಡೋಣ. ವಿದ್ಯಾರ್ಥಿಗಳು, 1590ರಲ್ಲಿ ಹೋಲೆಂಡ್ ದೇಶದ ವಿಜ್ಞಾನಿಗಳಾದ ಹನ್ಸಾ ಜಾನ್ಸನ್ ಮತ್ತು ಜಕಾರಿಯಸ್ ಜಾನ್ಸನ್ ಒಂದು ಸಣ್ಣ ಕೊಳವೆಯಲ್ಲಿ 2 ಪೀನ ಮಸೂರಗಳನ್ನಿರಿಸಿ ಮೊದಲ ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ತಯಾರಿಸಿದರು. ಅದರ ವರ್ಧನಾ ಸಾಮರ್ಥ್ಯ 20 ರಿಂದ 30x ಆಗಿತ್ತು. ಅಂದರೆ
ಏನು ನಾವು ವೀಕ್ಷಿಸ್ತಾ ಇದ್ದೀವಿ ಆ ಸೂಕ್ಷ್ಮಾಣುಜೀವಿ, ಆ ಸೂಕ್ಷ್ಮಾಣುಜೀವಿ ಅದು ಇರುವಂತಹ ಗಾತ್ರಕ್ಕಿಂತ ಸುಮಾರು 20ರಿಂದ 30 ಪಟ್ಟು ದೊಡ್ಡದಾಗಿ ಈ ಸೂಕ್ಷ್ಮದರ್ಶಕದಲ್ಲಿ ಕಂಡು ಬರ್ತಾ ಇತ್ತು. 1610ರಲ್ಲಿ ಇಟಲಿ ದೇಶದ ವಿಜ್ಞಾನಿ ಜಿ ಗೆಲಿಲಿಯೋ ಉತ್ತಮ ಸೌಲಭ್ಯಗಳನ್ನು ಹೊಂದಿರುವಂತಹ ಸರಳ ಸೂಕ್ಷ್ಮದರ್ಶಕವನ್ನ ತಯಾರಿಸಿದರು. ವಿದ್ಯಾರ್ಥಿಗಳೇ, ಈಗ ನಾವು ಸೂಕ್ಷ್ಮಾಣುಜೀವಿಗಳಲ್ಲಿ ಇರುವಂತಹ 5 ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೂಕ್ಷ್ಮಾಣುಜೀವಿಗಳನ್ನ 5 ವಿಧದ ಸೂಕ್ಷ್ಮಾಣುಜೀವಿಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಿಕ್ಕೆ ಚಂದನ ಟಿವಿಯಲ್ಲಿ ಪ್ರಸ್ತುತಪಡಿಸಿದಂತಹ ಒಂದು ನೆನಪಿನ ತಂತ್ರವನ್ನ ಇಲ್ಲಿ ನಾವು ಬಳಸ್ಕೊಂಡಿದ್ದೀವಿ. ಭಾರತದಲ್ಲಿ ಶಿಕ್ಷಕರು ವೈವಿಧ್ಯಮಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವರು ಅನ್ನುವಂತಹ ಈ ವಾಕ್ಯವನ್ನ ನೆನಪಿಟ್ಕೊಂಡಾಗ ಸೂಕ್ಷ್ಮಾಣುಜೀವಿಗಳ 5 ವಿಧಗಳನ್ನ ನೀವು ಹೆಸರಿಸಲಿಕ್ಕೆ ಸಾಧ್ಯ. ಒಂದನೇದು ಭಾರತದಲ್ಲಿ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಮೂರನೇದು ವೈವಿಧ್ಯಮಯ ಅನ್ನುವಾಗ ವೈರಸ್ಗಳು, ಶೈಕ್ಷಣಿಕ ಅನ್ನುವಾಗ ಶೈವಲಗಳು ಮತ್ತು ಪ್ರೋತ್ಸಾಹ ಅನ್ನುವಂತಹ ಪ್ರೋಟೋಜೋವಾಗಳು. ಸೂಕ್ಷ್ಮಾಣು ಜೀವಿಗಳಲ್ಲಿ ಮುಖ್ಯವಾಗಿ 5 ವಿಧಗಳಿವೆ ಅನ್ನುವಂತಹದ್ದನ್ನ ನೀವು ಭಾಗ 1ರಲ್ಲಿ ತಿಳಿದುಕೊಂಡಿದ್ದೀರಾ ವಿದ್ಯಾರ್ಥಿಗಳೇ. ಈಗ ಆ ಸೂಕ್ಷ್ಮಾಣು ಜೀವಿಗಳನ್ನ ನಾವು ವೀಕ್ಷಿಸೋಣ. ಮೊದಲಿಗೆ ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾಗಳು ಏಕಕೋಶೀಯ ಜೀವಿಗಳು. ಇವುಗಳು ಪ್ರೋಕ್ಯಾರಿಯೋಟ ರೀತಿಯ ಜೀವಕೋಶಗಳಾಗಿರುತ್ತೆ. ಪ್ರೋಕ್ಯಾರಿಯೋಟ ರೀತಿಯ ಜೀವಕೋಶವನ್ನ ಹೊಂದಿರುತ್ತೆ. ಗಾತ್ರ ಸಾಮಾನ್ಯವಾಗಿ 0.5ರಿಂದ 7.0 ಮೈಕ್ರೋಮೀಟರ್ ಆಗಿರುತ್ತೆ. ಕೋಶ ಭಿತ್ತಿಯು ಪೆಪ್ಟಿಡೋಗ್ಲೈಕಾನ್ ಪದರದಿಂದ ಮಾಡಲ್ಪಟ್ಟಿರುವಂತದ್ದಾಗಿರುವಂತ. ಬ್ಯಾಕ್ಟೀರಿಯಾಗಳಿಗೆ ಕೆಲವು ಉದಾಹರಣೆಗಳನ್ನ ವೀಕ್ಷಿಸೋಣ. ಮೊದಲಿಗೆ ಮೊಸರಿನಲ್ಲಿರುವಂತಹ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲೈ ಅನ್ನುವಂಥದ್ದನ್ನ ನೀವು ಈ ಚಿತ್ರದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ. ಬ್ಯಾಕ್ಟೀರಿಯಾಕ್ಕೆ ಉದಾಹರಣೆ ಲ್ಯಾಕ್ಟೋಬ್ಯಾಸಿಲೈ ಬ್ಯಾಕ್ಟೀರಿಯಾ ಮೊಸರಿನಲ್ಲಿ ಕಂಡು ಬರುವಂತದ್ದಾಗಿರುತ್ತೆ. ನೆಕ್ಸ್ಟ್, ದ್ವಿದಳ ಸಸ್ಯದ ಬೇರುಗಳ ಗಂಟುಗಳಲ್ಲಿ ಕಂಡು ಬರುವಂತಹ ಬ್ಯಾಕ್ಟೀರಿಯಾ ಏನಿದೆ ಆ ಬ್ಯಾಕ್ಟೀರಿಯಾವನ್ನ ರೈಸೋಬಿಯಂ ಬ್ಯಾಕ್ಟೀರಿಯಾ. ದ್ವಿದಳ ಸಸ್ಯ ಅಥವಾ ಲೆಗ್ಯುಮಿನೇಸಿ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಈ ಬ್ಯಾಕ್ಟೀರಿಯಾ ಕಂಡುಬರುತ್ತೆ. ಹಾಲು ಮೊಸರಾಗಲು ಕಾರಣವಾದ ಸೂಕ್ಷ್ಮ ಜೀವಿ ಯಾವುದು? ಉತ್ತರ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಹಾಲಿಗೆ ಸ್ವಲ್ಪ ಮೊಸರನ್ನು ಹಾಕಿ ಅರ್ಧ ದಿನದ ಬಳಿಕ ಅದನ್ನು ವೀಕ್ಷಿಸಿದಾಗ ಸಂಪೂರ್ಣವಾಗಿ ಮೊಸರಾಗಿರುತ್ತದೆ. ಯಾಕೆಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಅದು ವಿಭಜನಾ ಶಕ್ತಿ ವೇಗವಾಗಿರುತ್ತೆ, ಅದರ ಸಂತಾನೋತ್ಪತ್ತಿ ವೇಗ ಅಧಿಕವಾಗಿರುತ್ತೆ. ಹಾಗಾಗಿ ಅದು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿ ಅದು ಹಾಲನ್ನ ಮೊಸರನ್ನಾಗಿಸುತ್ತದೆ. ಹಾಲು ಮೊಸರಾಗ್ಲಿಕ್ಕೆ ಕಾರಣವಾಗಿರುವಂತಹ ಮೊಸರಿನಲ್ಲಿರುವಂತಹ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಮಕ್ಕಳೇ. ನೆಕ್ಸ್ಟ್, ಸೂಕ್ಷ್ಮಾಣು ಜೀವಿಗಳಲ್ಲಿ 2ನೇ ವಿಧ ಶಿಲೀಂಧ್ರಗಳು. ಇವು ಯೂಕ್ಯಾರಿಯೋಟಿಕ್ ಜೀವಕೋಶಗಳನ್ನ ಹೊಂದಿದೆ. ಹೆಚ್ಚಿನ ಶಿಲೀಂಧ್ರಗಳು ಬಹುಕೋಶೀಯ ಜೀವಿಗಳಾಗಿವೆ. ಶಿಲೀಂಧ್ರಗಳ ಕೋಶ ಭಿತ್ತಿಯು ಕೈಟಿನ್ ನಿಂದ ಮಾಡಲ್ಪಟ್ಟಿದೆ. ಶಿಲೀಂಧ್ರಗಳು ತಮಗೆ ಬೇಕಾದ ಆಹಾರವನ್ನು ಕೊಳೆಯುವ ಸಾವಯವ ವಸ್ತುಗಳಿಂದ ಪಡೆಯುತ್ತವೆ. ಆದ್ದರಿಂದ ಶಿಲೀಂಧ್ರಗಳನ್ನ ಕೊಳೆತಿನಿಗಳು ಎಂದು ಕರೆಯುವರು. ಐಫೆಗಳೆಂಬ
ತಂತುವಿನಂತಹ ಕೊಳವೆಯಾಕಾರದ ರಚನೆಯನ್ನ ಶಿಲೀಂಧ್ರಗಳು ಹೊಂದಿರುತ್ತವೆ. ಆಯ್ಫೆಗಳ ಗುಂಪನ್ನು ಮೈಸೀಲಿಯಂ ಎನ್ನುವರು. ತಂತುವಿನಾಕಾರದ ಕೊಳವೆಯಾಕಾರದ ಏನು ರಚನೆ ಇದೆ ಇಲ್ಲಿ ಕಂಡು ಬರ್ತಾ ಇರುವಂತಹ ಈ ರಚನೆಯನ್ನ ಅದನ್ನ ಏನಂತ ಹೇಳಿ ಕರಿತೀವಿ? ಆಯ್ಫೆಗಳು ಅಂತ ಹೇಳಿ ಕರಿತೀವಿ. ಶಿಲೀಂಧ್ರಗಳಿಗೆ ಉದಾಹರಣೆ ಈಸ್ಟ್, ಸ್ಯಾಕರೋಮೈಸಿಸ್ ಅನ್ನುವಂಥದ್ದು ಶಿಲೀಂಧ್ರಕ್ಕೆ ಉತ್ತಮ ಉದಾಹರಣೆ. ಹಾಗೆ ಬ್ಲೂ ಮೌಲ್ಡ್ ಮತ್ತು ಈ ಚಿತ್ರದಲ್ಲಿ ಕಂಡು ಬರ್ತಾ ಇರುವಂಥದ್ದು ಪೆನಿಸಿಲಿಯಂ ಅನ್ನುವಂತಹ ಒಂದು ಉಪಯುಕ್ತ ಶಿಲೀಂಧ್ರ. ವಿದ್ಯಾರ್ಥಿಗಳು, ಹುದುಗುವಿಕೆ ಎಂದರೇನು? ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನ ಹುದುಗುವಿಕೆ ಎನ್ನುವರು. ಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ವಿಜ್ಞಾನಿ ಲೂಯಿಸ್ ಪ್ಯಾಸ್ಚರ್. 1857ರಲ್ಲಿ ಲೂಯಿಸ್ ಪ್ಯಾಸ್ಚರ್ ಹುದುಗುವಿಕೆಯನ್ನ ಅನ್ವೇಷಿಸಿದರು. ಪ್ಯಾಸ್ಚರೀಕರಣ ವಿಧಾನವನ್ನ ಕಂಡುಹಿಡಿದರು. ಕಾಲರಾ ಮತ್ತು ರೇಬಿಸ್ ರೋಗಗಳನ್ನು ನಿಯಂತ್ರಿಸುವ ಲಸಿಕೆ ವ್ಯಾಕ್ಸಿನ್ಗಳನ್ನು ಅಭಿವೃದ್ಧಿಪಡಿಸಿದಂತಹ ಕೀರ್ತಿ ಲೂಯಿಸ್ ಪ್ಯಾಸ್ಚರ್ಗೆ ಸಲ್ಲುತ್ತದೆ. ಲೂಯಿಸ್ ಪ್ಯಾಸ್ಚರ್ ಅನ್ನ ಭಾವಚಿತ್ರವನ್ನು ವೀಕ್ಷಿಸಿದಿರಲ್ವಾ ವಿದ್ಯಾರ್ಥಿಗಳೇ? ಹಾಗೆ ಅವರ ಕೊಡುಗೆಗಳನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ವಿದ್ಯಾರ್ಥಿಗಳೇ, ಬೇಕರಿಗಳಲ್ಲಿ ಬ್ರೆಡ್, ಬನ್ ಹಾಗೆ ಕೇಕ್, ಪೇಸ್ಟ್ರೀಸ್ ಇವುಗಳನ್ನೆಲ್ಲ ತಯಾರು ಮಾಡುವಾಗ ಆ ಹಿಟ್ಟಿಗೆ ಕೆಲವೊಮ್ಮೆ ಆ ಹಿಟ್ಟಿಗೆ ಈಸ್ಟನ್ನು ಕೆಲವೊಮ್ಮೆ ಅಲ್ಲ ಯಾವಾಗಲೂ ಸಹ ಅದಕ್ಕೆ ಈಸ್ಟನ್ನು ಸೇರಿಸಲಾಗುತ್ತೆ. ಇದರಿಂದ ಬ್ರೆಡ್ ಹಾಗೂ ಬನ್ಗಳು ಮೃದುವಾಗಿರಲು ಸಾಧ್ಯವಾಗುತ್ತದೆ. ಅತ್ಯಂತ ಮೃದುವಾಗಿರುವಂತಹ ಬ್ರೆಡ್ ಮತ್ತು ಕೇಕ್ ಇವುಗಳನ್ನು ನಾವೆಲ್ಲರೂ ಸಹ ಇಷ್ಟಪಟ್ಟು ಸ್ವೀಕರಿಸ್ತೀವಿ. ನಾವೆಲ್ಲರೂ ಇಷ್ಟಪಟ್ಟು ಸೇವಿಸುವಂತಹ ಈ ಕೇಕ್ಗಳು ಇಷ್ಟೊಂದು ಮೃದುವಾಗಿರ್ಲಿಕ್ಕೆ ಕಾರಣ ಏನು? ಬನ್ನುಗಳು ಇಷ್ಟೊಂದು ಮೃದುವಾಗಿರುತ್ತೆ ನೋಡಿ. ಹಾಗೆ ನಾವು ತಿನ್ನುವಂತಹ ಬ್ರೆಡ್ ಹಾಗೂ ಬನ್ಗಳು ಬಹಳಷ್ಟು ಮೃದುವಾಗಿರುತ್ತೆ. ಇದಕ್ಕೆ ಕಾರಣ ಏನಿರಬಹುದು ಅನ್ನುವಂತಹದನ್ನ ಇಲ್ಲಿ ನಾವು ಒಂದು ಸರಳ ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಈ ಚಟುವಟಿಕೆಗೆ ನಾವು ಬಳಸುವಂತಹ ಸಾಮಗ್ರಿಗಳೇನಪ್ಪ ಅಂದ್ರೆ 2 ಬೀಕರ್ ಅಥವಾ ಬಾಟಲ್, ಒಂದು ಸ್ವಲ್ಪ ಈಸ್ಟ್, ಸಕ್ಕರೆ ಮತ್ತು ಬಲೂನು ಹಾಗೂ ನೀರು. ಎ ಮತ್ತು ಬಿ ಅನ್ನುವಂತಹ 2 ಬಾಟಲ್ ಅಥವಾ ಬೀಕರ್ ಅನ್ನ ತೆಗೆದುಕೊಂಡು ಅದರಲ್ಲಿ ಅರ್ಧದಷ್ಟು ನೀರನ್ನು ತೆಗೆದುಕೊಳ್ಳಬೇಕು. ಆ ನೀರಿಗೆ ಒಂದು ಬೀಕರಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಅದಕ್ಕೆ ಪುಡಿಯನ್ನು ಸ್ವಲ್ಪ ಚಿಟಿಕೆ ಈಸ್ಟ್ ಪುಡಿಯನ್ನು ಸೇರಿಸಬೇಕು. ಈಸ್ಟ್ ಪುಡಿಯನ್ನು ಸೇರಿಸಿ ಅದನ್ನ ಸ್ವಲ್ಪ ಗಂಟೆಗಳ ಕಾಲ ಅಥವಾ 24 ಗಂಟೆಗಳ ಕಾಲ ಅದನ್ನ ಏನ್ ಮಾಡುವಂಥದ್ದು ಪ್ರತ್ಯೇಕವಾಗಿ ಇರಿಸಬೇಕು. ಇರಿಸುವಂತಹದಕ್ಕಿಂತ ಮೊದಲು ಬಾಟಲಿಯ ಬಾಯಿಗೆ 2 ಬಾಟಲಿಗಳ ಬಾಯಿಗೆ ಬಲೂನನ್ನ ಅದಕ್ಕೆ ಜೋಡಿಸಬೇಕು. ಬಲೂನನ್ನು ಜೋಡಿಸಿ ನಾವು 24 ಗಂಟೆಗಳ ಕಾಲ ನಂತರದಲ್ಲಿ ವೀಕ್ಷಣೆ ಮಾಡಿದಾಗ ಈಸ್ಟನ್ನು ಹಾಕಿರುವಂತಹ ಬಾಟಲ್ನಲ್ಲಿರುವಂತಹ ಬಲೂನ್ ದಪ್ಪನಾಗಿ ಊದಿಕೊಂಡಿರುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈಸ್ಟ್ ಸಕ್ಕರೆಯ ದ್ರಾವಣವನ್ನ ಅದನ್ನು ವಿಭಜಿಸಿ ಅಲ್ಲಿ ಏನ್ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಬಿಡುಗಡೆಯಾದಂತಹ ಅನಿಲ ಬಲೂನ್ನಲ್ಲಿ ಬಂದು ಸಂಗ್ರಹವಾಗಿ ಬಲೂನ್ ಊದಿಕೊಂಡಿರುತ್ತೆ.
ಹಾಗೆ ಮದ್ಯದ ತಯಾರಿಕೆಯಲ್ಲಿ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸಲು ಸಹ ಈಸ್ಟನ್ನ ಬಳಸ್ತಾ ಹೋಗ್ತಾರೆ. ಸೂಕ್ಷ್ಮ ಜೀವಿಗಳನ್ನಾದಂತಹ ಈಸ್ಟಿನಿಂದ ನಾವು ಬಹಳಷ್ಟು ವಾಣಿಜ್ಯ ಬಳಕೆಗಳಲ್ಲಿ ವೈನ್ನ ತಯಾರಿಕೆಯಲ್ಲಿ, ವಿನೇಗರ್ನ ತಯಾರಿಕೆಯಲ್ಲಿಯೂ ಸಹ ನಾವು ಈಸ್ಟ್ ನಮಗೆ ಅತ್ಯಂತ ಪ್ರಮುಖವಾದಂತಹ ಕೊಡುಗೆಯನ್ನು ನೀಡಿದ್ದು ವಾಣಿಜ್ಯ ಬಳಕೆಗೆ ಈ ಈಸ್ಟ್ ಎಂಬಂತಹ ಸೂಕ್ಷ್ಮಾಣು ಜೀವಿ ಸಹಾಯಕವಾಗಿದೆ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವಂತಹ ಒಂದು ಚಟುವಟಿಕೆ ಇದೆ. ಚಟುವಟಿಕೆ 2.3 ಅನ್ನುವಂತಹ ಚಟುವಟಿಕೆಯಲ್ಲಿ ಈ ಚಟುವಟಿಕೆಯನ್ನು ನಿಮಗೆ ನೀಡಿದ್ದಾರೆ. ಅರ್ಧ ಕೆಜಿ ಗೋಧಿ ಅಥವಾ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ, ಈ ಮೇಲಿನ ಚಿತ್ರಣದಲ್ಲಿ ವೀಕ್ಷಿಸ್ತಾ ಇದ್ದೀರಲ್ವಾ ಮಕ್ಕಳೇ, ಅದಕ್ಕೆ ಸಕ್ಕರೆಯನ್ನ ಸೇರಿಸಿ ಮತ್ತು ಬೆಚ್ಚಗಿನ ನೀರಿನೊಂದಿಗೆ ಅದನ್ನು ಮಿಶ್ರಣ ಮಾಡಿ ಸ್ವಲ್ಪ ಪ್ರಮಾಣದ ಈಸ್ಟನ್ನು ಸೇರಿಸಿ, ಆ ಈಸ್ಟನ್ನು ಪುಡಿಯನ್ನು ಸೇರಿಸಿ ಈ ಹಿಟ್ಟನ್ನು ಚೆನ್ನಾಗಿ ನಾದಿ, ಆನಂತರ ಮೃದುವಾದ ಹಿಟ್ಟು ತಯಾರಾದ ನಂತರ ಈ ಹಿಟ್ಟನ್ನು 2-3 ಗಂಟೆಗಳ ಕಾಲ ಹಾಗೇ ಬಿಟ್ಟು ಆನಂತರ ಅದನ್ನು ವೀಕ್ಷಣೆ ಮಾಡಬೇಕು. ಚೆನ್ನಾಗಿ ನಾದಿದ ನಂತರ ಆ ಈಸ್ಟ್ ಪುಡಿಯನ್ನು ಹಾಕಿ ಚೆನ್ನಾಗಿ ನಾದಿದಂತಹ ಮೃದುವಾದ ಹಿಟ್ಟನ್ನು ಹಾಗೆ 2-3 ಗಂಟೆಗಳ ಕಾಲ ಇಟ್ಟು ನಂತರ ವೀಕ್ಷಣೆ ಮಾಡಿದಾಗ ಏನ್ ಕಂಡು ಬರುತ್ತೆ ಅನ್ನುವಂಥದ್ದನ್ನ ನಿಮಗೆ ದಾಖಲಿಸ್ಲಿಕ್ಕೆ ಹೇಳಿದ್ದಾರೆ. ಈ ರೀತಿ ಇಟ್ಟಾಗ ಈಸ್ಟನ್ನು ಸೇರಿಸಿ ತಯಾರಿಸಿದಂತಹ ಈ ಹಿಟ್ಟಿನ ಮಿಶ್ರಣ 2-3 ಗಂಟೆಗಳ ನಂತರ ಏನಾಗಿರುತ್ತೆ, ಅದು ಉಬ್ಬಿರುವಂತಹದ್ದು ಕಂಡು ಬರುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಸ್ಟ್ ವೇಗವಾಗಿ ಸಂತಾನೋತ್ಪತ್ತಿ ನಡೆಸುತ್ತದೆ ಮತ್ತು ಉಸಿರಾಟದ ಸಮಯದಲ್ಲಿ ಇದರಲ್ಲಿರುವಂತಹ ಈಸ್ಟ್ ವೇಗವಾಗಿ ಉಸಿರಾಟ ಕ್ರಿಯೆಯನ್ನು ಸಂತಾನೋತ್ಪತ್ತಿ ನಡೆಸಿ ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪಾದಿಸುತ್ತದೆ. ಆ ಸಮಯದಲ್ಲಿ ಅನಿಲದ ಗುಳ್ಳೆಗಳು ಈ ಹಿಟ್ಟಿನಲ್ಲಿ ಸೇರ್ಕೊಂಡು ಏನಾಗ್ತಾ ಹೋಗುತ್ತೆ ಮಕ್ಕಳೇ, ಅದು ಉಬ್ಬಿದಂತೆ ಕಂಡು ಬರುತ್ತೆ, ಗಾತ್ರ ಹೆಚ್ಚಾಗುತ್ತೆ, ಆಗ ಇದು ಉಬ್ಬಿದಂತೆ ಕಂಡು ಬರುತ್ತೆ. ಹಾಗಾಗಿ ಬೇಕಿಂಗ್ ಉದ್ಯಮದಲ್ಲಿ ಅಂದ್ರೆ ಬ್ರೆಡ್, ಪೇಸ್ಟ್ರಿ, ಕೇಕ್ ತಯಾರಿಸಲಿಕ್ಕೆ ಅವುಗಳನ್ನು ತಯಾರಿಸಲಿಕ್ಕೋಸ್ಕರ ಈಸ್ಟನ್ನು ಬಳಸ್ತಾ ಹೋಗ್ತಾರೆ. ಹಾಗಾಗಿ ಬ್ರೆಡ್, ಕೇಕ್ ಮುಂತಾದ ಬೇಕರಿ ತಿನಿಸುಗಳ ತಯಾರಿಕೆಯಲ್ಲಿ ಬಳಸುವಂತಹ ಸೂಕ್ಷ್ಮ ಜೀವಿ ಯಾವುದು ಅಂತ ಹೇಳಿದ್ರೆ ಮಕ್ಕಳೇ, ಈಸ್ಟ್ ಅಂತ ಹೇಳಿ ನೀವು ಹೇಳಬಹುದಾಗಿದೆ. ವಿದ್ಯಾರ್ಥಿಗಳೇ, ಪಠ್ಯಪುಸ್ತಕದಲ್ಲಿ ನಿಮಗೆ ಒಂದು ಅಂಶವನ್ನು ಹೇಳಿದ್ದಾರೆ. ರವೆ ಇಡ್ಲಿ ಮತ್ತು ಭಟೂರಗಳ ತಯಾರಿಕೆಯಲ್ಲಿ ಮೊಸರು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ. ಹಾಗಾಗಿ ಇವುಗಳ ತಯಾರಿಕೆಯಲ್ಲಿ ಮೊಸರನ್ನು ಸಹ ಬಳಸ್ತಾ ಹೋಗ್ತಾರೆ. ಮೊಸರಿನಲ್ಲಿರುವಂತಹ ಬ್ಯಾಕ್ಟೀರಿಯಾವೂ ಸಹ ಇದು ತುಂಬಾ ಮೃದುವಾಗಿರ್ಲಿಕ್ಕೆ ಇಲ್ಲಿ ಸಹಾಯವನ್ನ ಮಾಡುವಂತಹದ್ದಾಗುತ್ತೆ. ಹಾಗಾಗಿ ರವೆ ಇಡ್ಲಿ ಮತ್ತು ಭಟೂರಗಳ ತಯಾರಿಕೆಯಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಉದುಗು ಬರುವಿಕೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳ ಪಾತ್ರ ಪ್ರಮುಖವಾಗಿರುವಂತಹದ್ದಾಗುತ್ತೆ. ಹಾಗಾಗಿ ಇಷ್ಟಪಡುವಂತಹ ಕೇಕು ಮತ್ತು ಬೇಕರಿಯ ಉತ್ಪನ್ನಗಳು ಸಹ ಮೃದುವಾಗಿರ್ಲಿಕ್ಕೆ ಈಸ್ಟು ಪ್ರಮುಖ ಕಾರಣವಾಗಿರುವಂತಹದ್ದನ್ನ ನೀವು ತಿಳಿದುಕೊಂಡ್ರೆ, ಅದಕ್ಕೆ ಕಾರಣವಾದಂತಹ ಒಂದು ಸರಳ ಚಟುವಟಿಕೆಯನ್ನ ಸಹ ಇಲ್ಲಿ ನೀವು ಮಾಡಿ ಮನೆಯಲ್ಲಿ ಚಟುವಟಿಕೆಯನ್ನ ಮಾಡಿ ಅದರ ಒಂದು ಫಲಿತಾಂಶವನ್ನ ಅಥವಾ ವೀಕ್ಷಣೆಯನ್ನ ನೀವು ಅದನ್ನ ದಾಖಲಿಸ್ಲಿಕ್ಕಾಗಿ ಇದನ್ನ ಪುನಃ ನಿಮಗೆ ಈ ಚಟುವಟಿಕೆಯನ್ನ ತೋರಿಸಲಾಗಿದೆ. ಹಾಗೆ ಮದ್ಯದ ತಯಾರಿಕೆಯಲ್ಲಿ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸಲಿಕ್ಕೂ ಸಹ ಈಸ್ಟ್ ಅನ್ನ ಬಳಸಲಾಗುತ್ತದೆ. ಹಾಗಾಗಿ ಇದು ಸಹ ವಾಣಿಜ್ಯ ಬಳಕೆಗೆ ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳೇ, ಈಗ ಸೂಕ್ಷ್ಮಾಣು ಜೀವಿಗಳ ಮತ್ತೊಂದು ವಿಧವಾದಂತಹ ವೈರಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ವೈರಸ್ಗಳು ನ್ಯೂಕ್ಲಿಕ್ ಆಮ್ಲ ಸಮೂಹವನ್ನು ಸುತ್ತುವರಿದಿರುವ ಕ್ಯಾಪ್ಸಿಡ್ ಎಂಬ ಪ್ರೋಟೀನ್ ಪದರವನ್ನು ಹೊಂದಿರುವಂತಹ ಅಕೋಶೀಯ ಘಟಕಗಳು. ಚಿತ್ರದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಮಕ್ಕಳೇ, ವೈರಸ್ನ ಚಿತ್ರಣವನ್ನು ನೀವು ವೀಕ್ಷಿಸ್ತಾ ಇದ್ದೀರಾ. ವೈರಸ್ಗಳು
ಆತಿಥೇಯ ಜೀವಿಯ ಕೋಶದೊಳಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಅದು ಯಾವುದೇ ನಿರ್ಜೀವಿಯ ಹೊರಗಿನ ಅಥವಾ ನಿರ್ಜೀವ ವಸ್ತುವಿನ ಮೇಲೆ ನಿರ್ಜೀವಿಯಂತೆಯೂ ಸಜೀವಿಯ ದೇಹದ ಒಳಗೆ ಬಂದಾಗ ಅದು ಸಜೀವಿಯಂತೆ ವರ್ತಿಸುತ್ತದೆ. ಹಾಗಾಗಿ ವೈರಸ್ ಅನ್ನ ಸಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತ ಹೇಳಿ ಕರಿತೀವಿ. ವೈರಸ್ಗಳು ಸೋಂಕುಕಾರಕಗಳು. ಅವುಗಳು ಬ್ಯಾಕ್ಟೀರಿಯಾಗಳಿಗಿಂತ ತುಂಬಾ ಚಿಕ್ಕದಾಗಿರುತ್ತದೆ. ವೈರಸ್ಗಳ ಗಾತ್ರ ಸುಮಾರು 20ರಿಂದ 300 ನ್ಯಾನೋಮೀಟರ್ ವರೆಗೆ ಇರುತ್ತದೆ. ಸೂಕ್ಷ್ಮಾಣು ಜೀವಿಗಳಲ್ಲೇ ಅತ್ಯಂತ ಚಿಕ್ಕ ಜೀವಿ ಅಂತ ಹೇಳಿದ್ರೆ ವೈರಸ್ಗಳು. ವೈರಸ್ಗೆ ಉದಾಹರಣೆ HIV, ತಂಬಾಕು ಮೊಸಾಯಿಕ್ ವೈರಸ್ ಅಥವಾ TMV ಅಥವಾ ಪಾಕ್ಸ್ ವೈರಸ್, ಮತ್ತೊಂದು ಕೊರೋನಾ ವೈರಸ್. ಈಗ ನಾವೆಲ್ಲ ಕೇಳ್ತಾ ಇರುವಂತಹ COVID-19ಗೆ ಕಾರಣವಾಗಿರುವಂತಹ ಕೊರೋನಾ ವೈರಸ್ ಸಹ ವೈರಸ್ಗೆ ಒಂದು ಉದಾಹರಣೆಯಾಗಿದೆ. ಸೂಕ್ಷ್ಮಾಣು ಜೀವಿಯ 4ನೇ ವಿಧ ಶೈವಲಗಳು. ಶೈವಲಗಳು ದ್ಯುತಿಸಂಶ್ಲೇಷಣೆಯನ್ನು ನಡೆಸುವ ಏಕಕೋಶೀಯ ಅಥವಾ ಬಹುಕೋಶೀಯ ಜೀವಿಗಳು. ಶೈವಲಗಳು ನೀರು, ತೇವವಾಗಿರುವ ಮಣ್ಣು ಹಾಗೂ ಬಂಡೆಗಳ ಮೇಲೆ ಜೀವಿಸುತ್ತವೆ. ಸಂತಾನೋತ್ಪತ್ತಿ ಅಲೈಂಗಿಕ ಹಾಗೂ ಲೈಂಗಿಕ ವಿಧಾನಗಳಿಂದ ನಡೆಸುತ್ತದೆ. ಸೂಕ್ಷ್ಮಾಣು ಜೀವಿಗಳಲ್ಲೇ ಅತ್ಯಂತ ದೊಡ್ಡದಾದಂತಹ ಜೀವಿಗಳು ಅಂತ ಹೇಳಿದ್ರೆ ಪ್ರೋಟೋಜೋವಾಗಳು ಅಥವಾ ಏಕಕೋಶ ಜೀವಿಗಳು. ಅದಕ್ಕೆ ಉದಾಹರಣೆ ಅಮೀಬಾ. ಏಕಕೋಶ ಜೀವಿಯಾದಂತಹ ಅಮೀಬಾವನ್ನ ಈ ಚಿತ್ರದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಮಕ್ಕಳು. ವಿದ್ಯಾರ್ಥಿಗಳೇ, ಪ್ರತಿ ಜೈವಿಕಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಪಡಿತಾ ಹೋಗೋಣ. ಪ್ರತಿ ಜೈವಿಕಗಳೆಂದರೆ ಸೂಕ್ಷ್ಮ ಜೀವಿಗಳಿಂದ ರೋಗಕಾರಕ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಯಲು ಅಥವಾ ಅವುಗಳನ್ನು ಕೊಲ್ಲಲು ಉತ್ಪಾದಿಸಲ್ಪಡುವ ರಾಸಾಯನಿಕ ವಸ್ತುಗಳನ್ನ ನಾವು ಪ್ರತಿ ಜೈವಿಕಗಳು ಅಂತ ಹೇಳಿ ಕರಿತೀವಿ. ಪ್ರತಿ ಜೈವಿಕಗಳನ್ನ ಕಂಡುಹಿಡಿದಂತಹ ವಿಜ್ಞಾನಿ ಅಥವಾ ಪ್ರತಿ ಜೈವಿಕಗಳ ಪಿತಾಮಹ ಅಂತ ಹೇಳಿ ಕರೆಯುವಂತಹದನ್ನ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನುವನ್ನ ನಾವು ಪ್ರತಿ ಜೈವಿಕಗಳ ಪಿತಾಮಹ ಅಥವಾ ಫಾದರ್ ಆಫ್ ಆಂಟಿಬಯೋಟಿಕ್ಸ್ ಅಂತ ಹೇಳಿ ಕರಿತೀವಿ. ಅವರು ಪೆನ್ಸಿಲಿನ್ ಅನ್ನುವಂತಹದ್ರಿಂದ ಪೆನಿಸಿಲಿಯಂ ನೊಟೇಟಮ್ ಅನ್ನುವಂತಹ ಈ ಜೀವಿ ಶಿಲೀಂಧ್ರದಿಂದ ಪೆನಿಸಿಲಿನ್ ಅನ್ನುವಂತಹ ಒಂದು ಆಂಟಿಬಯೋಟಿಕ್ ಪ್ರತಿ ಜೈವಿಕವನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಸೂಕ್ಷ್ಮ ಜೀವಿಗಳ ಔಷಧೀಯ ಬಳಕೆ. ಪ್ರತಿ ಜೈವಿಕ ಅಥವಾ ಆಂಟಿಬಯೋಟಿಕ್ಸ್ಗಳ ಉತ್ಪಾದನೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ತಿಳಿದಿರುವ ಕೆಲವು ಪ್ರತಿಜೈವಿಕಗಳಾದ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೋಮೈಸಿನ್ಗಳನ್ನು ಶಿಲೀಂಧ್ರದಿಂದ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗುತ್ತದೆ. ಆಂಟಿಬಯೋಟಿಕ್ ಮಾತ್ರೆಗಳನ್ನು ತಯಾರಿಸಲು ಸಹ ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತದೆ. ಪ್ರತಿ ಜೈವಿಕಗಳ ಉಪಯೋಗಗಳು. ಮನುಷ್ಯರಿಗೆ ಬರುವ ಅನೇಕ ರೋಗಗಳನ್ನು ನಿಯಂತ್ರಿಸಲು ಪ್ರತಿ ಜೈವಿಕಗಳನ್ನು ಬಳಸಲಾಗುತ್ತದೆ. ಪ್ರಾಣಿಗಳಲ್ಲಿ ಸೂಕ್ಷ್ಮ ಜೀವಿಯ ಸೋಂಕನ್ನು ತಡೆಯಲು ಪ್ರತಿ ಜೈವಿಕಗಳನ್ನು ಜಾನುವಾರು ಮತ್ತು ಕೋಳಿಗಳಿಗೆ ಆಹಾರದಲ್ಲಿಯೂ ಸಹ ಮಿಶ್ರಣ ಮಾಡಿ ಕೊಡಲಾಗುತ್ತದೆ. ಅನೇಕ ಸಸ್ಯಗಳಿಗೆ ಬರುವಂತಹ ರೋಗಗಳನ್ನು ನಿಯಂತ್ರಿಸಲು ಸಹ ಪ್ರತಿ ಜೈವಿಕಗಳನ್ನು ಬಳಸಲಾಗುತ್ತದೆ. ನಾವು ಪ್ರತಿ ಜೈವಿಕಗಳನ್ನು ಅಥವಾ ಆಂಟಿಬಯೋಟಿಕ್ಸ್ಗಳನ್ನು ತೆಗೆದುಕೊಳ್ಳಬೇಕಾದಾಗ ಗಮನದಲ್ಲಿರಿಸಿಕೊಳ್ಳಬೇಕಾದಂತಹ ಅಂಶಗಳು ಯಾವುವು ಅಂತ ಹೇಳಿದ್ರೆ, ಅರ್ಹ ವೈದ್ಯರ ಸಲಹೆ ಮೇರೆಗೆ ಮಾತ್ರ ನಾವು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳಬೇಕು. ಅರ್ಹ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಜೈವಿಕಗಳನ್ನು ನಾವು ತೆಗೆದುಕೊಳ್ಳಬೇಕು. ವೈದ್ಯರು ಸೂಚಿಸಿದ ಅವಧಿಯವರೆಗೂ ಸಹ ಅದನ್ನು ನಾವು ಮುಂದುವರಿಸಬೇಕು. ಹಾಗಾಗಿ ವೈದ್ಯರು ಸೂಚಿಸಿದ ಅವಧಿಯನ್ನು ಮುಗಿಸಬೇಕು. ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳಬಾರದು. ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣ ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳಬಾರದು ಏಕೆ? ಇದರಿಂದ ಭವಿಷ್ಯದಲ್ಲಿ ನಮಗೆ ಅಗತ್ಯವಿರುವಾಗ ಔಷಧಿಯನ್ನು ಕಡಿಮೆ ಪರಿಣಾಮಕಾರಿಯನ್ನಾಗಿ
ಮಾಡುವಂತಹ ಸಾಮರ್ಥ್ಯವನ್ನ ಪ್ರತಿಜೈವಿಕಗಳು ಹೊಂದಿರುತ್ತದೆ. ಹಾಗೂ ನಮ್ಮ ದೇಹದಲ್ಲಿ ಇರುವಂತಹ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಸಹ ಪ್ರತಿಜೈವಿಕಗಳು ಅದನ್ನ ನಾಶಪಡಿಸುತ್ತದೆ ಅಥವಾ ಕೊಲ್ಲುತ್ತದೆ. ಹಾಗಾಗಿ ಅಗತ್ಯವಿಲ್ಲದಿದ್ದಾಗ ಅಥವಾ ಅನಾವಶ್ಯಕವಾಗಿ ತಪ್ಪು ಪ್ರಮಾಣದಲ್ಲಿ ಪ್ರತಿಜೈವಿಕಗಳನ್ನು ನಾವು ತೆಗೆದುಕೊಳ್ಳಬಾರದು. ಚುಚ್ಚುಮದ್ದು ಹಾಗೂ ಲಸಿಕೆಗಳನ್ನ ತಯಾರಿಸಲಿಕ್ಕೂ ಸಹ ಸೂಕ್ಷ್ಮಾಣು ಜೀವಿಗಳನ್ನ ಬಳಸುತ್ತಾರೆ. ವಿದ್ಯಾರ್ಥಿಗಳು, ಲಸಿಕೆಗಳನ್ನು ಹಾಕುವಾಗ, ಲಸಿಕೆ ಹಾಕುವಂಥದ್ದು, ಪೋಲಿಯೋ ಲಸಿಕೆ ಹಾಕುವಂತಹದ್ದನ್ನು ನೀವು ವೀಕ್ಷಿಸ್ತಾ ಇದ್ದೀರಾ. ಆ ಲಸಿಕೆ ಹಾಕುವಲ್ಲಿಯೂ ಸಹ ಸೂಕ್ಷ್ಮಾಣು ಜೀವಿಗಳ ಕೊಡುಗೆ ಅತ್ಯಂತ ಪ್ರಮುಖವಾದದ್ದಾಗಿರುತ್ತೆ. ನಮ್ಮ ದೇಹವನ್ನ ರೋಗಕಾರಕ ಸೂಕ್ಷ್ಮ ಜೀವಿಯು ಪ್ರವೇಶಿಸಿದಾಗ ದೇಹವು ಅದರೊಂದಿಗೆ ಹೋರಾಡಲು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತದೆ. ಅದೇ ಸೂಕ್ಷ್ಮ ಜೀವಿಯು ಮತ್ತೊಮ್ಮೆ ಪ್ರವೇಶಿಸಿದಾಗ ಹೇಗೆ ಹೋರಾಡಬೇಕು ಎಂಬುದನ್ನು ದೇಹವು ಸಹ ನೆನಪಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಸತ್ತ ಅಥವಾ ದುರ್ಬಲ ಸೂಕ್ಷ್ಮ ಜೀವಿಗಳನ್ನು ಒಂದು ಆರೋಗ್ಯಕರ ದೇಹಕ್ಕೆ ಸೇರಿಸಿದಾಗ ಏನಾಗ್ತಾ ಹೋಗುತ್ತೆ, ಆ ದೇಹವು ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದಿಸಿ ಹೋರಾಟ ನಡೆಸುತ್ತದೆ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತದೆ. ಈ ಪ್ರತಿಕಾಯಗಳು ದೇಹದಲ್ಲಿ ಉಳಿಯುವುದರಿಂದ ರೋಗಗಳಿಗೆ ಕಾರಣವಾಗುವಂತಹ ಸೂಕ್ಷ್ಮಾಣು ಜೀವಿಗಳಿಂದ ಯಾವಾಗಲೂ ಸಹ ಏನಾಗುತ್ತೆ, ರಕ್ಷಣೆ ಸಿಗುತ್ತೆ. ಹಾಗಾಗಿ ಲಸಿಕೆಯೊಂದು ಈ ರೀತಿಯಲ್ಲಿ ಮಕ್ಕಳಿಗೆ ಅಥವಾ ಎಲ್ಲರಿಗೂ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಯಾವ ಯಾವ ರೋಗಗಳ ವಿರುದ್ಧ ಲಸಿಕೆಯನ್ನು ನೀಡ್ತಾರೆ? ಕಾಲರ, ಕ್ಷಯ, ಸಿಡುಬು, ಹೆಪಟೈಟಿಸ್ ಸೇರಿದಂತೆ ಅನೇಕ ರೋಗಗಳನ್ನು ಪ್ರತಿರಕ್ಷಣೆ ಮಾಡಲಿಕ್ಕೂ ಸಹ ಇವುಗಳನ್ನು ಬಳಸಲಾಗುತ್ತೆ. ಹಾಗಾಗಿ ಬಾಲ್ಯದಲ್ಲಿಯೂ ಸಹ ಅನೇಕ ರೋಗಗಳ ವಿರುದ್ಧ ಲಸಿಕೆಯನ್ನು ನೀಡಿರುವಂತಹದನ್ನ ನೆನಪಿಸಿಟ್ಕೊಳ್ಳಿಕ್ಕೂ ಸಾಧ್ಯ. ಹಾಗೆ ಈ ಚಿತ್ರದಲ್ಲಿ ವೀಕ್ಷಣೆ ಮಾಡ್ತಾ ಇರುವಂತಹದ್ದು ಪೋಲಿಯೋ ಲಸಿಕೆ ಕಾರ್ಯಕ್ರಮದಲ್ಲಿ ಪೋಲಿಯೋ ವಿರುದ್ಧ ಮಕ್ಕಳ ರಕ್ಷಣೆಗಾಗಿ ಅಲ್ಲಿ ಪೋಲಿಯೋ ಹನಿಯನ್ನ ಮಗುವಿಗೆ ನೀಡ್ತಾ ಇರುವಂತಹದ್ದು. ಅದನ್ನ ನೀವು ಬಹಳಷ್ಟು ಪೋಲಿಯೋ ಲಸಿಕೆಯ ಬಗ್ಗೆಯೂ ಸಹ ಕೇಳಿದ್ದೀರಾ ಮಕ್ಕಳು. ಲಸಿಕೆಯನ್ನ ಕಂಡುಹಿಡಿದಂತಹ ವಿಜ್ಞಾನಿ ಎಡ್ವರ್ಡ್ ಜೆನ್ನರ್ ಅನ್ನುವಂತಹ ವಿಜ್ಞಾನಿಗೆ ಈ ಕೀರ್ತಿ ಸಲ್ಲುತ್ತದೆ. ಎಡ್ವರ್ಡ್ ಜೆನ್ನರ್ 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದರು. ಎಡ್ವರ್ಡ್ ಜೆನ್ನರ್ 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದ್ರು. ಹಾಗಾಗಿ ಈ ಸಿಡುಬು ರೋಗದ ವಿರುದ್ಧ ಪ್ರಪಂಚದಾದ್ಯಂತ ನಡೆದ ಒಂದು ಅಭಿಯಾನ ಈಗ ಅಂತಿಮವಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಅಥವಾ ವಿಶ್ವದ ಬಹುತೇಕ ಭಾಗಗಳಲ್ಲಿ ಸಿಡುಬು ರೋಗದ ನಿರ್ಮೂಲನಕ್ಕೆ ಕಾರಣವಾಗಿರುವಂತಹ ಕೊಡುಗೆಯನ್ನ ಸಲ್ಲಿಸಿದಂತಹ ಕೀರ್ತಿ ಎಡ್ವರ್ಡ್ ಜೆನ್ನರ್ಗೆ ಸಲ್ಲುತ್ತದೆ. ವಿದ್ಯಾರ್ಥಿಗಳು, ಒಂದು ವೇಳೆ ನಮ್ಮ ಪರಿಸರದಲ್ಲಿ ಸೂಕ್ಷ್ಮ ಜೀವಿಗಳು ಇಲ್ಲದೇ ಇದ್ದರೆ ಏನಾಗುತ್ತಿತ್ತು? ಯೋಚಿಸ್ತಾ ಇದ್ದೀರಾ ಮಕ್ಕಳೇ? ಯೋಚಿಸಿ. ಸೂಕ್ಷ್ಮಾಣು ಜೀವಿಗಳು ಪರಿಸರದಲ್ಲಿ ಇರೋದ್ರಿಂದ ಈ ರೀತಿಯ ಪ್ರಯೋಜನಗಳು ಆಗ್ತಾ ಇದೆ. ಪರಿಸರ ಸ್ವಚ್ಛಗೊಳಿಸುವಲ್ಲಿ ಅವುಗಳು ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಸೂಕ್ಷ್ಮ ಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ. ಹಾಗೂ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನ ವಿಘಟಿಸಲು ಸಹ ಸೂಕ್ಷ್ಮ ಜೀವಿಗಳು ಪರಿಸರವನ್ನ ಸ್ವಚ್ಛಗೊಳಿಸುವಂತಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಸೂಕ್ಷ್ಮ ಜೀವಿಗಳು ಪರಿಸರದ ನೈರ್ಮಲ್ಯಕಾರಕವಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸ್ತವೆ. ಗೊಬ್ಬರ ತಯಾರಿಕೆಯಲ್ಲಿ, ಕಾಂಪೋಸ್ಟ್ ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿಯೂ ಸಹ ಸೂಕ್ಷ್ಮಾಣು ಜೀವಿಗಳ ಕೊಡುಗೆ ಪ್ರಮುಖವಾಗಿರುವಂತಹದ್ದಾಗಿರುತ್ತೆ. ಇದೇ ರೀತಿ ಆಹಾರ ಪದಾರ್ಥಗಳನ್ನ ವಿಘಟನೆಗೊಳಿಸಿ ಅದನ್ನ ಮಣ್ಣಿನಲ್ಲಿ ಸೇರಿಸಿ ಪರಿಸರವನ್ನು ಸಹ ಸ್ವಚ್ಛಗೊಳಿಸುತ್ತದೆ. ಸಸ್ಯಗಳು ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ. ದಿನಗಳು ಕಳೆದಂತೆ ಎಲೆಗಳು ವಿಘಟನೆ ಹೊಂದಿ ಮಣ್ಣಿನಲ್ಲಿ ಸೇರಿ ಅದು ಮತ್ತೆ ಗೊಬ್ಬರವಾಗಿ, ಅದು ಸೂಕ್ಷ್ಮಾಣು ಜೀವಿಗಳ ಸಹಾಯದಿಂದ ಕೊಳೆತು ಗೊಬ್ಬರವಾಗಿ ಪುನಃ ಅದು ಸಸ್ಯವನ್ನ ಗೊಬ್ಬರ ಪೋಷಕಾಂಶಗಳ ರೂಪದಲ್ಲಿ ಸಸ್ಯಗಳು ಅದನ್ನು ಪಡೆಯುತ್ತವೆ. ಸತ್ತ ಪ್ರಾಣಿಯ ಅಥವಾ ಮನುಷ್ಯನ ದೇಹವನ್ನು ಮಣ್ಣು ಮಾಡಲಾಗುತ್ತೆ. ಕೆಲವು ವರ್ಷಗಳ ನಂತರ
ಆ ದೇಹವು ವಿಘಟನೆ ಹೊಂದಿ ಅಸ್ಥಿಪಂಜರವಾಗಕ್ಕೆ ಕಾರಣ ಆಗಿರುವಂಥದ್ದು ಸಹ ಏನಾಗಿರುತ್ತೆ, ಸೂಕ್ಷ್ಮಾಣುಜೀವಿಗಳು. ವಿದ್ಯಾರ್ಥಿಗಳೇ, ಈಗ ನಾವು ಈ ಪಾಠದಲ್ಲಿನ ಇನ್ನೊಂದು ಪ್ರಮುಖ ಅಂಶದತ್ತ ಗಮನ ಹರಿಸೋಣ. ಜೈವಿಕ ನೈಟ್ರೋಜನ್ ಸ್ಥಿರೀಕರಣ, ನೈಟ್ರೋಜನ್ ಚಕ್ರ, ಇವುಗಳ ಬಗ್ಗೆ ಸ್ವಲ್ಪ ಮುಖ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸುವ ಜೀವಿಗಳು ಎಂದರೇನು? ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನ್ ಅನ್ನು ಸ್ಥಿರಗೊಳಿಸುವ ಸೂಕ್ಷ್ಮ ಜೀವಿಗಳನ್ನು ಸಾಮಾನ್ಯವಾಗಿ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸುವ ಜೀವಿಗಳು ಎಂದು ಕರೆಯುವರು. ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನ್ ಅನ್ನ ಸ್ಥಿರಗೊಳಿಸುವಂತಹ ಸೂಕ್ಷ್ಮ ಜೀವಿಗಳಾದಂತಹ ಯಾವ್ಯಾವುದು, ನೀಲಿ ಹಸಿರು ಶೈವಲಗಳು ಮತ್ತು ರೈಸೋಬಿಯಂ ಬ್ಯಾಕ್ಟೀರಿಯಾಗಳನ್ನ, ಅನಾಬಿನವನ್ನ ನೈಟ್ರೋಜನ್ ಸ್ಥಿರೀಕರಣ ನಡೆಸುವ ಜೀವಿಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈಗ ನಾವು ನೈಟ್ರೋಜನ್ ಚಕ್ರದ ಬಗ್ಗೆ ಒಂದು ವಿಡಿಯೋವನ್ನ ವೀಕ್ಷಿಸೋಣ. ನೈಟ್ರೋಜನ್ ಚಕ್ರ ಈ ವಿಡಿಯೋ ಮೂಲಕ ಒಂದು ನೈಟ್ರೋಜನ್ ಈಗ ದ್ವಿದಳ ಸಸ್ಯದ ಬಳಿಗೆ ಹೋಗುತ್ತದೆ. ಮಿತ್ರ, ನಾನು ಬಂದಿದ್ದೇನೆ. ಕ್ಷಮಿಸು ಮಿತ್ರ, ವಾತಾವರಣದ ನೈಟ್ರೋಜನ್ ಅನ್ನು ನಾನು ನೇರವಾಗಿ ತೆಗೆದುಕೊಳ್ಳಲಾರೆ. ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಸಸ್ಯಗಳು ಮತ್ತು ಪ್ರಾಣಿಗಳು ನೇರವಾಗಿ ತೆಗೆದುಕೊಳ್ಳುವುದಿಲ್ಲ. ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಉಪಯುಕ್ತ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತಿಸಬೇಕಾಗುತ್ತದೆ. ಈ ಕ್ರಿಯೆಯನ್ನೇ ನೈಟ್ರೋಜನ್ ಸ್ಥಿರೀಕರಣ ಎನ್ನುತ್ತೇವೆ. ಮಿತ್ರ, ನನ್ನ ಬೇರಿನ ಬಳಿ ಹೋಗು. ದ್ವಿದಳ ಸಸ್ಯದ ಬೇರುಗಳ ಗಂಟುಗಳಲ್ಲಿ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತವೆ. ನಾನು ರೈಸೋಬಿಯಂ ಬ್ಯಾಕ್ಟೀರಿಯಾ. ನಾನು ನೈಟ್ರೋಜನ್ ಸ್ಥಿರೀಕರಣ ಮಾಡುತ್ತೇನೆ. ವಾತಾವರಣದ ನೈಟ್ರೋಜನ್ ಅನ್ನು ಅಮೋನಿಯಾ ಅಣುವನ್ನಾಗಿ ಪರಿವರ್ತಿಸುತ್ತೇನೆ. ನಾನು ನೈಟ್ರೀಕರಣ ಬ್ಯಾಕ್ಟೀರಿಯಾ. ನಾನು ಅಮೋನಿಯಾ ಅಣುವನ್ನು ನೈಟ್ರೇಟ್ ಅಣುಗಳನ್ನಾಗಿ ಪರಿವರ್ತಿಸುತ್ತೇನೆ. ಮಳೆಗಾಲದ ಸಂದರ್ಭದಲ್ಲಿ ಆಕಾಶದಲ್ಲಿ ಮಿಂಚು ಉಂಟಾದಾಗ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗಿ ನೈಟ್ರೋಜನ್ ಸಂಯುಕ್ತಗಳು ಉಂಟಾಗುತ್ತವೆ. ಹೀಗೆ ಮಿಂಚಿನಿಂದ ಸ್ವಾಭಾವಿಕ ಸ್ಥಿರೀಕರಣ ನಡೆಯುತ್ತದೆ. ಈ ನೈಟ್ರೋಜನ್ ಸಂಯುಕ್ತಗಳನ್ನು ಬೇರುಗಳು ಹೀರಿಕೊಳ್ಳುತ್ತವೆ. ಸಸ್ಯಗಳು ನೈಟ್ರೋಜನ್ ಸಂಯುಕ್ತಗಳಿಂದ ಪ್ರೋಟೀನ್ಗಳನ್ನು ಸಂಶ್ಲೇಷಿಸುತ್ತವೆ. ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ತಿನ್ನುತ್ತವೆ. ಹಾಗೆ ಜೀರ್ಣವಾಗದ ತ್ಯಾಜ್ಯ ವಸ್ತುಗಳನ್ನು ಮಣ್ಣಿನಲ್ಲಿ ವಿಸರ್ಜಿಸುತ್ತದೆ. ಈ ತ್ಯಾಜ್ಯಗಳು ವಿಘಟನೆ ಹೊಂದಿ ನೈಟ್ರೋಜನ್ ಸಂಯುಕ್ತಗಳಾಗಿ ಮಣ್ಣನ್ನು ಸೇರುತ್ತವೆ. ಇವುಗಳಲ್ಲಿ ಸ್ವಲ್ಪ ನೈಟ್ರೋಜನ್ ಸಂಯುಕ್ತಗಳು ಸಸ್ಯಗಳಿಂದ ಹೀರಲ್ಪಡುತ್ತವೆ. ನಾನು ಡಿನೈಟ್ರೀಕರಣ ಬ್ಯಾಕ್ಟೀರಿಯಾ. ನಾನು ನೈಟ್ರೋಜನ್ ಸಂಯುಕ್ತಗಳನ್ನು ನೈಟ್ರೋಜನ್ ಅನಿಲವನ್ನಾಗಿ ಪರಿವರ್ತಿಸುತ್ತೇನೆ. ನಾನು ಪುನಃ ವಾತಾವರಣಕ್ಕೆ ಸೇರಿಕೊಂಡೆ. ವಾತಾವರಣದ ನೈಟ್ರೋಜನ್ ಅನಿಲ ಬ್ಯಾಕ್ಟೀರಿಯಾಗಳಿಂದ ನೈಟ್ರೋಜನ್ ಸ್ಥಿರೀಕರಣ ಉಂಟಾಗುತ್ತದೆ. ಬ್ಯಾಕ್ಟೀರಿಯಾಗಳಿಂದ ಅವುಗಳು ನೈಟ್ರೋಜನ್ ಸಂಯುಕ್ತಗಳಾಗಿ ಮಣ್ಣನ್ನು ಸೇರಿಕೊಳ್ಳುತ್ತವೆ. ಮಿಂಚಿನಿಂದ ನೈಟ್ರೋಜನ್ ಸ್ಥಿರೀಕರಣ ಉಂಟಾಗಿ ಪುನಃ ಮಣ್ಣಿಗೆ ನೈಟ್ರೋಜನ್ ಸಂಯುಕ್ತಗಳು ಸೇರಿಕೊಳ್ಳುತ್ತವೆ. ಮಣ್ಣಿನ ನೈಟ್ರೋಜನ್ ಸಂಯುಕ್ತಗಳು ಸಸ್ಯಗಳಿಂದ ಹೀರಲ್ಪಡುತ್ತವೆ. ಸಸ್ಯಗಳನ್ನು ಪ್ರಾಣಿಗಳು ಭಕ್ಷಿಸುತ್ತವೆ. ಹಾಗೆ ಪ್ರಾಣಿಗಳ ತ್ಯಾಜ್ಯವು
ಪುನಃ ನೈಟ್ರೋಜನ್ ಸಂಯುಕ್ತಗಳ ರೂಪದಲ್ಲಿ ಮಣ್ಣನ್ನು ಸೇರುತ್ತದೆ. ಮಣ್ಣಿನ ನೈಟ್ರೋಜನ್ ಸಂಯುಕ್ತಗಳನ್ನು ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಅನಿಲವಾಗಿ ಪರಿವರ್ತಿಸುತ್ತದೆ. ಹೀಗೆ ಮತ್ತೊಮ್ಮೆ ನೈಟ್ರೋಜನ್ ವಾತಾವರಣವನ್ನು ಸೇರಿಕೊಳ್ಳುತ್ತದೆ. ಈ ರೀತಿಯಾಗಿ ನೈಟ್ರೋಜನ್ ಧಾತುವಿನ ಜೈವಿಕ ಹಾಗೂ ವಿದ್ಯಾರ್ಥಿಗಳೇ, ಇದನ್ನ ಗಮನಿಸಿದ ನೀವು ನೈಟ್ರೋಜನ್ ಚಕ್ರದ ರೂಪುರೇಷೆಯನ್ನ ಬರೆಯಿರಿ. ಧನ್ಯವಾದಗಳು.